ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದು ಗಾದೆ ಮಾತಿದೆ, ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಕೂಡ ಅಲ್ಲಿ ತನಕ ಇದ್ದೇ ಇರ್ತಾರೆ ಅಂತ. ಯಾಕೆ ಗಾದೆ ಮಾತಿನಿಂದ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಸರ್ಕಾರಿ ಕೆಲಸ ಸಿಗಬೇಕು ಅಂದ್ರೆ ನೂರಾರು ಊರುಗಳನ್ನ ಸುತ್ತಿರ್ತಾರೆ, ನೂರಾರು ದೇವರ ಮೊರೆ ಹೋಗಿರ್ತಾರೆ, ಹರಕೆ ಕಟ್ಕೊಂಡಿರ್ತಾರೆ. ಸರ್ಕಾರಿ ಅನ್ನ ತಿನ್ನಬೇಕು ಅಂತ ಅಂದ್ರೆ ಅದು ಹಣೆಯಲ್ಲಿ ಬರ್ದಿರ್ಬೇಕಪ್ಪ ಅಂತ ದೊಡ್ಡವರು ಕೂಡ ಹೇಳ್ತಾರೆ. ಅದೇ ಸರ್ಕಾರಿ ಕೆಲಸ ಸಿಗಬೇಕು ಅಂದ್ರೂ ಕೂಡ ನಮ್ಮ ಪ್ರಯತ್ನಗಳು ಇರಬೇಕಲ್ಲ. ಓದೋದು, ಪರೀಕ್ಷೆ ಬರೆಯೋದು, ಇಂಟರ್ವ್ಯೂ ಇದೆಲ್ಲ ಒಂದ್ ಸೈಡ್ ಆದ್ರೆ, ಮತ್ತೊಂದು ಕಡೆ ಅಡ್ಡದಾರಿಯ ಮೂಲಕ ದುಡ್ಡು ಕೊಟ್ರೆ ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನೋ ಕಾಲನೂ ಕೂಡ ಈಗ ಬಂದ್ಬಿಟ್ಟಿದೆ. ಕಾರಣ ಎಲ್ಲ ಇಲಾಖೆಗಳಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ. ಎಲ್ಲ ಕಡೆ ಕೂಡ ನಿಯತ್ತಾಗಿ ಓದಿ ಕಷ್ಟಪಟ್ಟು ಆ ಕೆಲಸ ಹುಡುಕಿ ಹೋದವ್ರಿಗೆ ಸಿಗದೇ ಇಲ್ಲ ಕೆಲಸ. ದುಡ್ಡು ಕೊಟ್ರೆ ಸಿಗುತ್ತೆ ಅಂದ್ರೆ ಸಾಲ ಸೋಲ ಮಾಡಾದ್ರೂ ದುಡ್ಡು ಕೊಟ್ಟು ಸರ್ಕಾರಿ ಕೆಲಸ ಪಡ್ಕೊಳ್ಳೋಣ ಬಿಡಿ ಅನ್ನೋರು ಸಾಕಷ್ಟು ಜನ ರಾಜ್ಯದಲ್ಲಿ ಬಹುತೇಕ ಗ್ರಾಮಗಳಲ್ಲಿ, ಬಹುತೇಕ ಊರುಗಳಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಬರೀ ಇಂಥವರನ್ನೇ ಬಂಡವಾಳ ಮಾಡಿಕೊಂಡು ಒಂದು ಗ್ಯಾಂಗ್ ಮೋಸ ಮಾಡೋದಕ್ಕೆ ಕಾದು ಕುಳಿತಿರುತ್ತೆ ಅಂದ್ರೆ ನೀವು ನಂಬಲೇಬೇಕು. ಕಾರಣ ಹೊಸ್ತಿನಲ್ಲ ಈ ಸ್ಟೋರಿಗಳು, ನಾವು ಮೋಸ ಹೋಗಿದ್ದೀವಿ ಅಂತ ನೀವು ಮನಸ್ಸಲ್ಲಿ ಅನ್ಕೊಳ್ಬಹುದು. ಕಾರಣ ಬಹುತೇಕ ಕಡೆ ದುಡ್ಡು ಕೊಟ್ಟು ಕೆಲಸ ಸಿಕ್ಕಿರಲ್ಲ. ಅವ್ರ ಗೊತ್ತು, ಇವ್ರ ಗೊತ್ತು, ಆ ಇಲಾಖೆಯಲ್ಲಿ ಕೆಲಸ ಕೊಟ್ಬಿಡ್ತೀನಿ, ನಾವು ಚಿಟಿಕೆ ಹೊಡೆಯೋಷ್ಟೊತ್ತಿ ನಿಮ್ ಕೆಲಸ ನಿಮ್ ಮುಂದೆ ಇರುತ್ತೆ ಅಂತ ಹೇಳಿ ನಂಬಿಸಿ ಲಕ್ಷ ಲಕ್ಷ ಅಲ್ಲ ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಹಲವಾರು ಪ್ರಕರಣಗಳು ಇನ್ನೂ ಕೂಡ ಕಣ್ಣು ಮುಂದೆ ಇದೆ. ಅಂಥದ್ದೇ ಒಂದು ಪ್ರಕರಣದ ಬಗ್ಗೆ ಇವತ್ತು ಗ್ಯಾರಂಟಿ ನ್ಯೂಸ್ ಮಾತಾಡುತ್ತೆ. ಕಾರಣ ಹಲವಾರು ಜನ ದುಡ್ಡು ಕಳೆದುಕೊಂಡು ಈ ಕಡೆ ಸರ್ಕಾರಿ ಕೆಲಸನೂ ಇಲ್ಲ, ದುಡ್ಡು ಸಿಗ್ತಾ ಇಲ್ಲ, ಮನೆ ಮಠ ಮಾರ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದೀವಿ, ಬೀದಿಗೆ ಬಂದಿದ್ದೀವಿ ಮೇಡಮ್ ಇವ್ರನ್ನೆಲ್ಲ ನಂಬ್ಕೊಂಡು ಅಂತ ಇವತ್ತು ನೊಂದವರು ನಮ್ಮ ಜೊತೆಗಿದ್ದಾರೆ, ದುಡ್ಡು ಕಳ್ಕೊಂಡವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಅವರ ನೋವು ಏನು, ನೀವ್ಯಾಕೆ ಅಲರ್ಟ್ ಆಗಿರಬೇಕು, ನೀವ್ಯಾಕೆ ಹುಷಾರಾಗಿರ್ಬೇಕು ಅನ್ನೋದ್ರ ಬಗ್ಗೆನೇ ಇವತ್ತು ಚರ್ಚೆ ಮಾಡ್ತೀವಿ, ಜಾಗೃತಿ ಮೂಡಿಸ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಗವರ್ಮೆಂಟ್ ಗ್ಯಾಂಗ್ ನಂಬಿದ್ರೆ ನಾಮ. ಇದು ಗ್ಯಾರಂಟಿ ನ್ಯೂಸ್ನ ರಣಬೇಟಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸರ್ಕಾರಿ ಕೆಲಸ ಬೇಕು, ಸರ್ಕಾರಿ ಕೆಲಸ ಸಿಗಲೇಬೇಕು ಅಂತ ಕನಸು ಕಾಣೋರು ಮಿಸ್ ಮಾಡದೆ ಈ ಸ್ಟೋರಿ ನೋಡ್ಲೇಬೇಕು. ನಿಮ್ಮನ್ನೆಲ್ಲ ಅಲರ್ಟ್ ಮಾಡ್ತಾ ಇದೆ ಗ್ಯಾರಂಟಿ ನ್ಯೂಸ್. ನೀವ್ ಹಿಂಗ್ ಮೋಸ ಹೋಗಬೇಡಿ, ಕಷ್ಟಪಟ್ಟು ಓದಿದ್ರೆ ಎಂಥ ಕೆಲಸನಾದ್ರೂ ಸಿಗುತ್ತೆ, ಅಡ್ಡದಾರಿಯಲ್ಲಿ ಹೋಗಬೇಡಿ ಅಂತ ಹೇಳೋದಕ್ಕೆ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸರ್ಕಾರಿ ಕೆಲಸದ ಆಸೆಯಲ್ಲಿರುವಂತಹ ಜನರೇ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಸರ್ಕಾರಿ ಅನ್ನ ತಿನ್ನಬೇಕು ಅನ್ನೋ ಕನಸು ಕಾಣೋರ್ಗೆ ಏನಾಗ್ತಾ ಇದೆ ಗೊತ್ತಾ? ಗವರ್ಮೆಂಟ್ ಜಾಬ್ ಅಪ್ಲೈ ಮಾಡೋರ್ಗೆ ಇದು ಶಾಕಿಂಗ್ ನ್ಯೂಸ್ ಆಗ್ತಾ ಇದೆ. ಕೆಲಸದ ಕನಸು ಕಾಣೋರ್ಗೆ ಪಂಗನಾಮ ಹಾಕೋ ಗ್ಯಾಂಗ್ ನಿಮ್ಮ ಮಧ್ಯೆ ಇದ್ದಾರೆ. ಹುಷಾರ್. ಅಮಾಯಕರನ್ನ ನಂಬಿಸೋ ಅತಿ ದೊಡ್ಡ ಜಾಲ ಹೇಗಿದೆ ಗೊತ್ತಾ? ಲೋನ್ ಬೇಕಾ, ಫೈನಾನ್ಸ್ ಬೇಕಾ, ಕೇಳಿದ ಕಡೆ ಕೆಲಸ ಕೊಟ್ಬಿಡ್ತೀವಿ, ಯಾವ ಇಲಾಖೆಯಲ್ಲಿ ಬೇಕು ಹೇಳಿ, ಎಂತ ಹುದ್ದೆ ಬೇಕು ಹೇಳಿ, ಇಷ್ಟು ಕೊಟ್ಬಿಟ್ರೆ ನಿಮ್ಗೆ ಕೆಲಸ ಸಿಕ್ಬಿಡುತ್ತೆ ಅಂತ ಮೋಸ ಮಾಡುವಂತಹ ಗ್ಯಾಂಗ್. ನೀವು ಕೇಳಿದ ಇಲಾಖೆಯಲ್ಲೇ ಕೊಡಿಸ್ತಾರಂತೆ ಕೆಲಸನ, ಕೊಡ್ಸಿದ್ರಾ ಹೇಳಿದವರಿಗೆ ಅಂತ ಹೇಳಿದ್ರೆ ಇಲ್ಲ ಅನ್ನುವಂಥ ಉತ್ತರ ಸಿಗುತ್ತೆ. ದುಡ್ಡು ಕೊಟ್ರ ಅಂದ್ರೆ ದುಡ್ಡು ಕೊಟ್ಟಿದ್ದೀವಿ, ದುಡ್ಡು ವಾಪಸ್ ಇಲ್ಲ, ಸರ್ಕಾರಿ ಕೆಲಸನೂ ಇಲ್ಲ. ಏನ್ ಮಾಡ್ಬೇಕು, ಯಾರ ಹತ್ರ ನ್ಯಾಯ ಕೇಳಬೇಕು, ಇದನ್ನ ಕೇಳ್ಕೊಂಡು ಪಾಪ ಇವತ್ತು ಗ್ಯಾರಂಟಿ ನ್ಯೂಸ್ ನಲ್ಲಿ ವಂಚನೆಗೊಳಗಾದವರು, ನೊಂದವರು ನಮ್ಮ ಮಧ್ಯೆ ಕೂತ್ಕೊಂಡಿದ್ದಾರೆ. ನಾನು ಆಗ್ಲೇ ಹೇಳದ್ನಲ್ಲ, ಸರ್ಕಾರಿ ಅನ್ನ ತಿನ್ನಬೇಕು ಅಂದ್ರೆ ಅದು ಹಣೆಯಲ್ಲಿ ಬರ್ದಿರ್ಬೇಕು ಅಂತ ಹೇಳ್ತಾರೆ. ಎಷ್ಟೇ ಕಷ್ಟ ಬೀಳಿ, ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ವಿ, ಇಷ್ಟು ವರ್ಷ ಎಕ್ಸಾಮ್ ಬರೆದ್ವಿ, ಆದ್ರೂ ಕೂಡ ಕೆಲಸ ಸಿಗ್ತಾ ಇಲ್ಲ ಅಂತ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಈಗಲೂ ಕಣ್ಣೀರು ಹಾಕ್ತಿದ್ದಾರೆ, ಈಗಲೂ ಕೂಡ ಕಷ್ಟ ಪಡ್ತಿದ್ದಾರೆ. ಇದರ ಮಧ್ಯದಲ್ಲಿ ದುಡ್ಡು ಕೊಟ್ಟು ಸರ್ಕಾರಿ ಕೆಲಸ ಪಡೆದುಕೊಳ್ಳೋರು ಕೂಡ ಕೆಲವರಿದ್ದಾರೆ. ಅದನ್ನ ಬಂಡವಾಳ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳುವಂತ ಗ್ಯಾಂಗ್ ಕೂಡ ನಮ್ಮ ಮಧ್ಯೆ ಇದೆ. ಹಾಗಾಗಿ ಆ ಗ್ಯಾಂಗ್ ನಿಂದ ನೀವು ಅಲರ್ಟ್ ಆಗಿರಿ ಅಂತ ಈ ಕುರಿತು ಒಂದು ರಿಪೋರ್ಟ್ ಇದೆ, ಮೊದಲು ಅದನ್ನ ನೋಡ್ಕೊಂಡು ಬರೋಣ. ಸರ್ಕಾರಿ ಕೆಲಸ ಕೊಡಿಸೋ ನೆಪದಲ್ಲಿ ಕೋಟಿ ಕೋಟಿ ವಂಚನೆ. ಗ್ಯಾರಂಟಿ ಬೇಟೆಯಲ್ಲಿ ಬಯಲಾಯಿತು ವಂಚಕರ ಮುಖವಾಡ. ಜೆಡಿಎಸ್ ಮುಖಂಡ ಎಂದು 700 ಉದ್ಯೋಗಾಕಾಂಕ್ಷಿಗಳಿಗೆ ಮೋಸ. ಪ್ರತಿಯೊಬ್ಬ ವಿದ್ಯಾವಂತ ಪದವೀಧರನಿಗೂ ಸಹ ಸರ್ಕಾರಿ ಕೆಲಸ ಹಿಡಿಯಬೇಕೆಂಬ ಮಹದಾಸೆ ಹೊಂದಿರುತ್ತಾರೆ. ಆದರೆ ಕೆಲವು ವಂಚಕರ ಬಲೆಗೆ ಬಿದ್ದು ತಮ್ಮ ನೆಮ್ಮದಿಯನ್ನೇ ಕಳೆದುಕೊಂಡಿರುತ್ತಾರೆ. ಎಸ್, ಸರ್ಕಾರಿ ಕೆಲಸ ಪಡೆಯಬೇಕೆಂದು ಮಹದಾಸೆ ಇಟ್ಟುಕೊಂಡಿರುವ ಪ್ರತಿಯೊಬ್ಬರು ಈ ಸ್ಟೋರಿ ನೋಡಲೇಬೇಕು. ಹಣ ಕೊಟ್ಟರೆ ಸರ್ಕಾರಿ ಕೆಲಸ ಕೊಡಿಸುತ್ತೇನೆ ಎನ್ನುವ ಜಾಲವೊಂದು ಕರ್ನಾಟಕದಲ್ಲಿ ಹೆಮ್ಮರವಾಗಿ ಬೆಳೆದು ಬಿಟ್ಟಿದೆ. ಬಳ್ಳಾರಿ ಮೂಲದ ತಿಪ್ಪೇಸ್ವಾಮಿ ಆ್ಯಂಡ್ ಗ್ಯಾಂಗ್ ಸರ್ಕಾರಿ ಹುದ್ದೆ ಆಕಾಂಕ್ಷಿಗಳನ್ನೇ ಟಾರ್ಗೆಟ್ ಮಾಡಿ ಬರೋಬ್ಬರಿ 700 ಜನಕ್ಕೆ ವಂಚಿಸಿದ್ದಾರೆ. ಈ ಫೋಟೋದಲ್ಲಿ ಕಾಣ್ತಿರುವವನೇ ತಿಪ್ಪೇಸ್ವಾಮಿ ಎಂದು. ಈತ ಬಳ್ಳಾರಿ ಮೂಲದವನು. ವೃತ್ತಿಯಲ್ಲಿ ಗಣಿಗಾರಿಕೆ, ಪ್ರವೃತ್ತಿಯಲ್ಲಿ ರಾಜಕಾರಣಿ. ಈತ ಬೆಂಗಳೂರಿನ ಸಹಕಾರ ನಗರದಲ್ಲೊಂದು ಕಚೇರಿ ಓಪನ್ ಮಾಡಿದ್ದಾನೆ.
ಯಾರು ಸರ್ಕಾರಿ ಕೆಲಸಕ್ಕಾಗಿ ಹಾತೊರೆಯುತ್ತಿರ್ತಾರೋ ಅವರನ್ನ ಟಾರ್ಗೆಟ್ ಮಾಡಿ ತನ್ನ ಕಚೇರಿಗೆ ಕರೆಸಿ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಸರ್ಕಾರಿ ಕೆಲಸ ಕೊಡಿಸುತ್ತೇನೆ ಎಂದು ವಂಚಿಸುತ್ತಾನೆ. ಈ ರೀತಿಯಾಗಿಯೇ ಬರೋಬ್ಬರಿ 700 ಮಂದಿಗೆ ವಂಚಿಸಿದ್ದಾನಂತೆ. ಸುಮಾರು 11 ಜನರನ್ನ ಒಳಗೊಂಡಂತೆ ಈ ವಂಚನೆ ಗ್ಯಾಂಗ್ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಆಕ್ಟಿವ್ ಆಗಿದೆ. ತಿಪ್ಪೇಸ್ವಾಮಿ ತಂಡ ಬೆಂಗಳೂರು ಸಿಟಿಯಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ರೆ ಗದಗ್, ಮಂಗಳೂರು, ಮಂಡ್ಯದಲ್ಲೂ ಇವರ ಟೀಮ್ ಉದ್ಯೋಗಾಕಾಂಕ್ಷಿಗಳಿಗೆ ಬಲೆ ಬೀಸಿ ಅವರಿಂದ ಲಕ್ಷಾಂತರ ಹಣವನ್ನ ಪೀಕಿ ಅವರಿಗೆ ಕೊಟ್ಟಿದೆ. ಇನ್ನು ಈ ರೀತಿ ವಂಚನೆ ಮಾಡಲು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತಿಪ್ಪೇಸ್ವಾಮಿ ಒಂದು ಟೀಮ್ ಅನ್ನೇ ಕಟ್ಟಿದ್ದಾನಂತೆ. ಬೆಂಗಳೂರಿನಲ್ಲಿ ಸುದರ್ಶನ್ ಆದ್ಯಂತ್ ಹಾಗೂ ಆತನ ಪುತ್ರ ಉದ್ಯೋಗಾಕಾಂಕ್ಷಿಗಳಿಗೆ ಬಲೆ ಬೀಸ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಚಲಪತಿ, ಗದಗ್ ಜಿಲ್ಲೆಯಲ್ಲಿ ಅನ್ನದಾನೇಶ್ವರ ಮೃತ್ಯುಂಜಯ ಹಿರೇಮಠ್ ದಂಪತಿ, ಬಳ್ಳಾರಿಯಲ್ಲಿ ಖುದ್ದು ಈ ತಿಪ್ಪೇಸ್ವಾಮಿಗೆ ಫೀಲ್ಡ್ಗಿಳಿದು ಅಮಾಯಕ ಹುಡುಗರಿಗೆ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಆಸೆ ತೋರಿಸಿ ವಂಚನೆ ಮಾಡಿದ್ದಾನೆ. ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಮಿಸ್ಸಸ್ಗೂ ನಾವು ಸೇರಿಸಿದ್ರು. ಆಯ್ತು ಹೋಗಿ ಕರ್ಕೊಂಡೋಗಿ ಎಲ್ಲ ಭೇಟಿ ಮಾಡೋ ಸುದರ್ಶನ್, ಜೈಸನ್, ಲವೀನ, ಆಮೇಲೆ ರಾಕೇಶ, ಮಹೇಂದ್ರ ಚವ್ಹಾಣ್, ಆಮೇಲೆ ಅಲ್ಲಿ ಅವಾಗ ತಿಪ್ಪೇಸ್ವಾಮಿ ಬಂದು ಹೋಗ್ತಿದ್ದ, ಆಮೇಲೆ ವೆಂಕಟ್ ರೆಡ್ಡಿ, ಆಮೇಲೆ ಹಿರೇಮಠ್ ಅಂತ ಅವರು ಅಲ್ಲಿ ಬಂದು ಹೋಗ್ತಾಯಿದ್ರು. ಅವರೆಲ್ಲ ಒಟ್ಟಿಗೆ ಇರ್ತಾಯಿದ್ರು. ನಾವು ಆಫೀಸ್ಗೆ ಹೋದಾಗ ಆಯಿತು ಎಲ್ಲ ಸರ್ಟಿಫಿಕೇಟ್ ಎಲ್ಲ ತೋರಿಸಿ ನಮ್ಮ ಮಿಸ್ಸಸ್ ಸೆಕೆಂಡ್ ಇಯರ್ PUC ಮಾಡಿದರು. ಅದಕ್ಕೆ SDA ಅಂತ ಅದು SDAಗೆ 25 ಲಕ್ಷ ಫಿಕ್ಸ್ ಮಾಡಿದ್ರು. 25 ಲಕ್ಷದಲ್ಲಿ ಸರಿಯಾದ ಮಾತುಕತೆ ಮಾಡಿ ಅದು 25 ಲಕ್ಷದಲ್ಲಿ 11.5 ಲಕ್ಷದಲ್ಲಿ ಅಲ್ಲಿ ಬಂದು 3 ಲಕ್ಷ ಬಂದು ನಿಂತ್ಕೊಂತು. ಸರಿ ಕೊಡಿ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಕೊಡಬೇಕು ಅಂತ ಹೇಳಿದ್ರು. ಇಷ್ಟೇ ಅಲ್ಲದೆ ತುಮಕೂರಿನಲ್ಲೂ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ವೆಂಕಟರೆಡ್ಡಿ ಎಂಬಾತನು ಸಹ ಇದೇ ದಂಧೆಯಲ್ಲಿ ತೊಡಗಿದ್ದು 11 ಮಂದಿಯ ವಂಚಕರಾದ ಸುದರ್ಶನ್, ಅರ್ಜುನ್, ಅನಿತಾ, ಲೆವಿನ್, ಜೈಸನ್, ಮಹೇಂದ್ರ, ರಾಕೇಶ್, ವೆಂಕಟರೆಡ್ಡಿ, ಚಲಪತಿ, ತಿಪ್ಪೇಸ್ವಾಮಿ, ಅನ್ನದಾನೇಶ್ವರ ಮೃತ್ಯುಂಜಯ ಹಿರೇಮಠ ದಂಪತಿ ವಿರುದ್ಧ ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 15ಕ್ಕೂ ಹೆಚ್ಚು FIRಗಳು ದಾಖಲಾಗಿವೆ. ಅಷ್ಟೇ ಅಲ್ಲದೆ ಬೆಂಗಳೂರಿನ CCB ಪೊಲೀಸ್ ಠಾಣೆಯಲ್ಲೂ 2 ಕೇಸ್ ದಾಖಲಾಗಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.